ನಮ್ಮ ಹಿರಿಯ ವಕೀಲರಾದಂತಹ ಬಾಲನ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನೇರವಾಗಿ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ಅದಕ್ಕೊಂದು ಕಂಟೆಂಟ್ ಏನಪ್ಪ ಅಂತಂದರೆ, ಧರ್ಮಸ್ಥಳದ ಏನು ಹೋರಾಟಗಾರರಿದ್ದರು ಅವ್ರ ವಿರುದ್ಧ ಮಾತನಾಡಿದಂತಹ ಪತ್ರಕರ್ತರಾದಂತಹ ರಾಕೇಶ್ ಶೆಟ್ಟಿ ಅವ್ರ ಮೇಲೆ ಒಂದು ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿದೆ ಅನ್ನೋದು. ಸೊ ಏನು ಪ್ರಕರಣ ಇದು, ಯಾಕೆ ಇಶ್ಯೂ ಆಯಿತು ಸರ್ ಅದು? ನೋಡಿ, ರಾಕೇಶ್ ಶೆಟ್ಟಿ ಪವರ್ ಟಿ ವಿ ಪವರ್ ಆಗಿ ಕೆಲಸ ಮಾಡಬೇಕಾಗತ್ತೆ. ಅವರು ಈ ಕೋಡಿಯಲ್ಲಿ ಚಂದ್ರಶೇಖರ್ ಅವರು ಒಂದು ರೈತ ಸಂಘ ಹೋರಾಟಗಾರರು ಮತ್ತು KSRTC BMTCನಲ್ಲೆಲ್ಲ ಹೋರಾಟ ಮಾಡಿದರು. ಅವ್ರ ಮೇಲೆ ಸಿಕ್ಕಾಬಟ್ಟೆ ಅಪಪ್ರಚಾರ, ಇಷ್ಟು ಕೋಟಿ ಅಷ್ಟು ಕೋಟಿಯಿಂದೆಲ್ಲ ಅಪಪ್ರಚಾರ ಮಾಡಿದರು ಪವರ್ ಟಿ ವಿನಲ್ಲಿ. ಸೊ ಅವರು ನನ್ನನ್ನೇ ಭೇಟಿಯಾದರು. ಅವರು ಹೋರಾಟಗಾರರು, ಗೊತ್ತಿರೋರು. ನಾನು ಅವ್ರಿಗೆ ಒಂದು ಲೀಗಲ್ ನೋಟಿಸ್ ಕೊಟ್ಟೆ. ನೀವು ಈ ಥರ ಎಲ್ಲ ಅಪಪ್ರಚಾರ ಮಾಡಿದ್ದೀರಾ, ಇದು ಪರ್ಸೆ ಡಿಫಮೇಟ್ರಿ, ನೀವು ನಿಮ್ಮ ಮೇಲೆ ಡ್ಯಾಮೇಜಸ್ಸು ಮತ್ತು ಡಿಫಮೇಟ್ರಿ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗುತ್ತೆ ಎಂದು. ಅದಕ್ಕೆ ಅವರು ಉತ್ತರ ಕೊಟ್ಟಿಲ್ಲ. ಈಗ ಅವರು ಪವರ್ ಟಿ ವಿನಲ್ಲಿ ಏನೆಲ್ಲ ಬಂತು ಅದನ್ನು ಸೆಟ್ ಟಾಪ್ ಬಾಕ್ಸ್ ಮುಖಾಂತರ ಅದನ್ನು ಡೌನ್ಲೋಡ್ ಮಾಡಿ ಪೆನ್ ಡ್ರೈವಲ್ಲಿ ಹಾಕಿ ಅದನ್ನು ಎಕ್ಸ್ಪರ್ಟ್ಗೆ ಕಳಿಸಿದ್ವಿ. ಎಕ್ಸ್ಪರ್ಟ್ ಅಂದರೆ FSL ಎಕ್ಸ್ಪರ್ಟುಗೆ ಕಳಿಸಿ ಅವರು ಅದ್ರ ಮೇಲೆ 65B ಸರ್ಟಿಫಿಕೇಟು ಮತ್ತು ಎಕ್ಸ್ಪರ್ಟ್ ಒಪಿನಿಯನ್ ಕೊಟ್ಟರು. ಇದರಲ್ಲಿ ಮಾರ್ಫಿಂಗು ಗ್ರಾಫಿಕ್ಸು ಏನೂ ಆಗಿಲ್ಲ, ಇಟ್ಸ್ ಎ ಜುನೈನ್ ವಿಡಿಯೋ ಒಂದು ಕೊಟ್ಟರು. ಅದರ ಆಧಾರದ ಮೇಲೆ ನಾವು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಖಾಸಗಿ ದೂರು ಸಲ್ಲಿಸಿ ಇವ್ರನ್ನ ಎಕ್ಸಾಮಿನ್ ಮಾಡಿ ಪ್ರತಿವಾದ ಅಲ್ಲ, ಬರೀ ವಾದ ಕೇಳಿ ದೆರ್ ಇಸ್ ಎ ಮೆಟೀರಿಯಲ್ ಟು ಇಶ್ಯೂ ಪ್ರೋಸೆಸ್ ಒಂದು ಕೋರ್ಟು ಅವರಿಗೆ ಸಮನ್ ಕೊಡ್ತು. ಅವರು ಅವ್ರ ಸಿಬ್ಬಂದಿಗಳು ಎಲ್ಲರ ಮೇಲೇನೂ ಕೇಸದು. ಸೊ ಇವರೇ ಅದರ ಡೈರೆಕ್ಟ್ರು, ಇಟ್ಸ್ ಅ ಕಂಪನಿ ಅಲ್ವಾ, MD. ಅದರಿಂದ ಇವ್ರನ್ನ ಪಾರ್ಟಿ ಮಾಡಿದ್ವಿ. ಇವ್ರು ಬಂದು ಬೇಲ್ ತಗೊಂಡ್ರು, ಇವರು ಮತ್ತು ಅವ್ರ ಸಿಬ್ಬಂದಿಗಳು ಬೇಲ್ ತಗೊಂಡ್ರು, ಮತ್ತು ಕೋರ್ಟಿಗೆ ಬಂದಿಲ್ಲ. ಓಕೆ. ಅವರ ವಕೀಲರು ಬಂದು ಎಕ್ಸಂಪ್ಷನ್ ಅಪ್ಲಿಕೇಶನ್ ಹಾಕ್ತಾಯಿದ್ರು. ಇವ್ರು ಬರೋದೇ ಇಲ್ಲ ಕೋರ್ಟ್ಗೆ. ಆದ್ದರಿಂದ ಈಗ ವಾರೆಂಟ್ ಇಶ್ಯೂ ಆಗಿದೆ. ಪೊಲೀಸರು ಹೋಗಿ ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಬೇಕು. ಮಾಡ್ತಾರಾ ಇಲ್ವಾ ಗೊತ್ತಿಲ್ಲ. ಮತ್ತು ನೆಕ್ಸ್ಟ್ ಬಂದಿಲ್ಲ, ನಾವು ವಾರೆಂಟ್ ಥ್ರೂ ಕಮಿಷನರ್ ಆಫ್ ಪೊಲೀಸ್ ಆಗುತ್ತೆ. ಇದು ನಾನ್ ಕಾಗ್ನಿಸಬಲ್ ಅಫೆನ್ಸು, 500 IPC. ಈಗ BNS ಅಂದು ಬಂದಿದೆ, ಅದರಲ್ಲಿ ಸೆಕ್ಷನ್ ಬೇರೆ ಆಗುತ್ತೆ. ಇದು IPCನಲ್ಲಿ ಸೆಕ್ಷನ್ 500, 502 IPC, 2 years + 2 years. ಇದಕ್ಕೆ ಕನ್ವಿಕ್ಷನ್ ಆದರೆ ಜೈಲಲ್ಲಿ ಇರಬೇಕಾಗತ್ತೆ. ಇನ್ನು ಆ ಪ್ರೋಸೆಸ್ಗೆ ಬಂದಿಲ್ಲ, ಅದಕ್ಕೆ ಮೊದಲೇ ವಾರಂಟ್ ಇಶ್ಯೂ ಆಗಿದೆ. ಓಕೆ. ಸೊ ಈಗ ವಾರೆಂಟ್ಸ್ಗೆ ಉತ್ತರ ಕೊಡುವಂಥ ಕೆಲಸ ಮಾಡಬೇಕಾಗತ್ತೆ ಅವರು? ಇಲ್ಲ, ಈಗ ಬಂದು ರೀಕಾಲ್ ಮಾಡ್ಕೋಬೇಕು. ಕೋರ್ಟ್ಗೆ ಬಂದು ಈ ಕಾರಣದಿಂದ ಬರೋಕ್ಕಾಗಲಿಲ್ಲ, ನೆಕ್ಸ್ಟು ನಾನು ರೆಗ್ಯುಲರ್ ಆಗಿ ಬರ್ತೀನಿ, ತಪ್ಪಿಸ್ಕೊಳ್ಳಲ್ಲ ಅಂದೇಳಿ ಒಂದು ಅರ್ಜಿ ಹಾಕಿ ಅದನ್ನು ರೀಕಾಲ್ ಮಾಡ್ತಾರೆ. ರೀಕಾಲ್ ಮಾಡಿ ಮತ್ತೆ ಕೇಸ್ ಮುಂದುವರಿಯುತ್ತೆ. ನಾವು ಅದನ್ನು ಪ್ರೂವ್ ಮಾಡಿದರೆ 2 years ಕನ್ವಿಕ್ಷನ್ ಆಗುತ್ತೆ. ಜಸ್ಟ್ ಈಗ ಬರದೇ ಇರೋದಕ್ಕೇನಾ ಅಥವಾ? ಇಲ್ಲ, ಈಗ ಬರೆದಿರೋದು ಒಂದು ಪ್ರೋಸೆಸ್. ಅದು ಕೇಸ್ ನಡೆದು ನೆಕ್ಸ್ಟು ಪ್ಲೀ ಇದೆ. ಪ್ಲೀ ಆದಮೇಲೆ ಎವಿಡೆನ್ಸ್ ಆಗುತ್ತೆ. ಈಗ ಕೋಡಿಯಲ್ಲಿ ಚಂದ್ರಶೇಖರು ಬಾಕ್ಸ್ಗೆ ಹತ್ತಿ ಯಾಕೆ ಈ ಮೊಕದ್ದಮೆ ಖಾಸಗಿ ದೂರು ಸಲ್ಲಿಸಿದ್ರು, ಯಾಕೆ ಕಾರಣ, ಅದಕ್ಕೆ ಏನು ಮೆಟೀರಿಯಲ್ ಇದೆ, ಅದರಲ್ಲಿ ಅವ್ರ ಬಗ್ಗೆ ಸಿಕ್ಕಾಬಟ್ಟೆ ಅಪಪ್ರಚಾರ ಆಗಿದೆ. ಅಂದರೆ ಡಿಫಮೇಷನ್ ಅಂದರೆ ಡೆಫಿನೆಟ್ಲಿ ಡಿಫಮೇಷನು. ಅವ್ರು 3 ಕೋಟಿ ತಗೊಂಡ್ರು, 30 ಕೋಟಿ ತಗೊಂಡ್ರು, 1000 ಕೋಟಿ ಕೇಳಿದ್ರು, ಈ ಥರ ಎಲ್ಲ ಬಂದಿದೆ. ಅದು ಹೆಂಗೆ ಪ್ರೂವ್ ಮಾಡೋಕ್ಕಾಗುತ್ತೆ? ಸೊ ಪ್ರೂಫ್ ಇಲ್ಲದೆ ಹಂಗೆ ಮಾಡಿದರೆ ಈಗ 2 ಇಶ್ಯೂ ಇವರು ಹೇಳ್ತಾರೆ. ಮಾಧ್ಯಮ ಅವರು ಪವರ್ ಟಿ ವಿನಲ್ಲಿ ಇದನ್ನೆಲ್ಲ ಡಿಸ್ಪ್ಲೇ ಮಾಡಿದರು, ಟೆಲಿಕಾಸ್ಟ್ ಮಾಡಿದರು, ಇದರಿಂದ ನನಗೆ ಇಷ್ಟೊಂದು ತೊಂದರೆ ಆಯಿತು, ಇದು ಡಿಫಮೇಷನ್ ಅಂದು ಇವರು ಹೇಳ್ತಾರೆ. ಅದಕ್ಕೆ ಸಾಕ್ಷಿಯಾಗಿ ಈಗಾಗಲೇ ಪೆನ್ ಡ್ರೈವ್ ಇದೆ, ಎಕ್ಸ್ಪರ್ಟ್ ಒಪಿನಿಯನ್ ಬಂದಿದೆ.
ಮತ್ತು ಯಾರು ಇದನ್ನು ನೋಡಿದ್ದಾರೆ ಅಂದು 1 or 2 ವಿಟ್ನೆಸ್ನ ಎಕ್ಸಾಮಿನ್ ಮಾಡ್ತಾರೆ. ಅದನ್ನು ಅವರು ಲಾಯರ್ಗಳು ಕ್ರಾಸ್ ಮಾಡಬೇಕು. ಅವರೀಗ ನಾನು ಪ್ರಚಾರನೇ ಮಾಡಿಲ್ಲ ಅಂದು ಹೇಳ್ಕೊಬೋದು. ಮಾಡಿಲ್ಲ ಅಂದರೆ ಈ ಪೆನ್ ಡ್ರೈವ್ನಲ್ಲಿ ಇರೋದನ್ನು ಡಿಸ್ಪ್ರೂವ್ ಮಾಡಬೇಕು ಅವರು. ಓಕೆ ಇದು ಫೇಕ್, ಇದು ಇಲ್ಲ, ಇದು ಮಾರ್ಪಿಂಗ್ ಆಗಿದೆ, ಗ್ರಾಫಿಕ್ಸ್ ಆಗಿದೆ, ಇಟ್ ಈಸ್ ನಾಟ್ ಎ ಫೇರ್ ಪೆನ್ ಡ್ರೈವು, ಇದು ಫ್ರೇಮ್ ಟು ಫ್ರೇಮ್ ಅನಾಲಿಸಿಸ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ವಾಯ್ಸ್ ನಂದಲ್ಲ, ಇದೆಲ್ಲ ಅವ್ರು ಹೇಳ್ಕೊಬೋದು. ಸೊ ಕೋರ್ಟು ಎರಡನ್ನ ನೋಡಿ ಆಮೇಲೆ ಅದಕ್ಕೆ ಜಡ್ಜ್ಮೆಂಟ್ ಕೊಡುತ್ತೆ. ಈಗಾಗಲೇ ಸುಮಾರು ಕೇಸ್ಗಳಲ್ಲಿ 2 years ಪನಿಷ್ಮೆಂಟ್ ಆಗಿದೆ. ಪನಿಷ್ಮೆಂಟ್ ಆದರೆ ನೆಕ್ಸ್ಟ್ ಸ್ಟೆಪ್ಪು ಅವರು ಸೆಷನ್ಸ್ ಕೋರ್ಟ್ಗೆ ಹೋಗಿ ಅಪ್ಪೀಲ್ ಹಾಕ್ಕೋಬೋದು. ಸೆಷನ್ಸ್ ಇಲ್ಲಿ ಏನು ಮೆಟೀರಿಯಲ್ ಇರುತ್ತೆ ಅದನ್ನೇ ಸೆಷನ್ಸ್ ಕೋರ್ಟ್ ವಜಾ ಮಾಡಿದರೆ ನೆಕ್ಸ್ಟ್ ಆಪ್ಷನ್ ಅವ್ರಿಗೆ ಹೈಕೋರ್ಟ್ ಇದೆ. ಸೊ ಹೈಕೋರ್ಟಲ್ಲಿನೂ ಅವರು ಸಕ್ಸಸ್ ಆಗಿಲ್ಲ ಅಂದರೆ ಜೈಲಿಗೆ ಹೋಗಲೇಬೇಕಾಗುತ್ತೆ. ಹೈಕೋರ್ಟಲ್ಲಿ ಕನ್ವಿಕ್ಷನ್ ಆಯ್ತು ಅಂದರೆ ಜೈಲಿಗೆ ಹೋಗಲೇಬೇಕಾಗುತ್ತೆ. ಸರ್, ಈಗ ಅವ್ರು ಏನು ಪ್ರಸಾರ ಮಾಡಿದ್ರು, ಸೊ ಆ ಪ್ರಸಾರಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ, ಸಾಕ್ಷಿ ಇಟ್ಕೊಂಡೇ ನಾನು ಪ್ರಸಾರ ಮಾಡಿದ್ದೀನಿ ಅಂತ ಏನಾದರೂ ಅವರು ಪ್ರೂವ್ ಮಾಡ್ಬೋದು? ಹಂಗೂ ಮಾಡ್ಬೋದು. ಈಗ 2 ಇಶ್ಯೂ ಅದರಲ್ಲಿ. ಒಂದು, ಈಗ ನಾವು ಪೆನ್ ಡ್ರೈವ್ ಎಕ್ಸ್ಪರ್ಟ್ ಒಪಿನಿಯನ್ ಅದನ್ನು ಕೊಟ್ಟಿದ್ವಿ. ಈಗ ಅದು ಯೂಟ್ಯೂಬ್ಗಳಲ್ಲಿ ಇರುತ್ತೆ ಅಲ್ವಾ, ಯೂಟ್ಯೂಬಲ್ಲಿ ಇರುತ್ತೆ, ಫೇಸ್ಬುಕ್ಕಲ್ಲಿ ಇರುತ್ತೆ. ಸೊ ಅದು ಒಂದು ಪ್ರಚಾರ ಆದರೆ ಅದರಲ್ಲಿ ಅವ್ರದ್ದು ಫೋಟೋಗಳು ವಿಜುವಲ್ಸ್ ಬರುತ್ತೆ, ವಾಯ್ಸ್ ಬರುತ್ತೆ, ಅವ್ರದ್ದು ಎಂಬ್ಲಮ್ ಬರುತ್ತೆ ಪವರ್ TV ಅಂದು. ಸೊ ಇದನ್ನು ನಾವು ಈ ಥರ ಆಯಿತು ಅಂದು ಟೆಸ್ಟಿಫೈ ಮಾಡಿದರೆ ಅವ್ರ ಲಾಯರ್ಗಳು ಕ್ರಾಸ್ ಮಾಡ್ತಾರೆ, ಇಲ್ಲ ಅದು ಪೆನ್ ಡ್ರೈವೇ ಸರಿ ಇಲ್ಲ, ಅದನ್ನು ನೀವು ಫೇಕ್ ಮಾಡಿದ್ದೀರಾ, ಈಗ ಅದೆಲ್ಲ ಮಾರ್ಫಿಂಗ್ ಎಲ್ಲ ಇದೆ ಅಲ್ಲ ಅಂದವ್ರು ಹೇಳ್ತಾರೆ. ಬಟ್ ಅವರು ಅದನ್ನು ಪ್ರೂವ್ ಮಾಡಬೇಕು, ನಾವು ಇದನ್ನು ಪ್ರೂವ್ ಮಾಡಬೇಕು, ಅದನ್ನು ಕೌಂಟರು ಅವರು ಅದನ್ನು ಪ್ರೂವ್ ಮಾಡಬೇಕು. ಅವರು ಅದನ್ನು ಪ್ರೂವ್ ಮಾಡಿದರೆ ಕೇಸಿಂದ ಬಿಡುಗಡೆ ಆಗ್ತಾರೆ. ಅವ್ರ ಕಡೆ ಅದು ಆಗಲಿಲ್ಲ ಅಂದರೆ ನಾವು ಸಕ್ಸಸ್ ಆಗ್ತೀವಿ, ಅವ್ರು ಜೈಲಿಗೆ ಹೋಗಬೇಕಾಗುತ್ತೆ. ಓಕೆ. ಸೊ ಅಂದರೆ ಈ ಸೌಜನ್ಯ ಕೇಸ್ಗೂ ಇವ್ರಿಗೆ ಅರೆಸ್ಟ್ ವಾರೆಂಟ್ ಬಂದಿರೋದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ? ಇಲ್ಲ, ಸೌಜನ್ಯ ಕೇಸ್ಗೂ ಅದಕ್ಕೂ ಸಂಬಂಧ ಇಲ್ಲ. ಅವರು ಸೌಜನ್ಯ ಕೇಸಲ್ಲಿ ಮೀಡಿಯಾ ಏನು ಮಾಡಬೇಕು ಅದನ್ನು ಮಾಡಿಲ್ಲ. ಮೀಡಿಯಾ ಅಂದರೆ ಟೆಲ್ಲು, ನಾಟ್ ಸೆಲ್ಲು, ಇವು ಒಂದು ಕಡೆ ಮಾತಾಡ್ತಾರೆ ಅವರು. ಈಗ ಸೌಜನ್ಯ 9/10/2012 ಕರೆಕ್ಟಾಗಿ 20 ದಿವಸಕ್ಕೆ ಮೊದಲು, ಅದರಿಂದ ಇದು ಅಕ್ಟೋಬರ್ 9, ಸೆಪ್ಟೆಂಬರ್ 21ನೇ ತಾರೀಕಿಗೆ ಯಮುನಾನ ಹುಡುಗಿ ಇದೇ ಥರನೇ ಮರ್ಡರ್ ಆಗ್ತಾಳೆ, ರೇಪ್ ಆಗ್ತಾಳೆ. ಅವ್ರ ಅಣ್ಣ 20 ದಿವಸದಲ್ಲಿ 3 ಮರ್ಡ್ರು, 2 ರೇಪ್ ಆಗುತ್ತೆ. ಈಗ ತನಿಖಾಧಿಕಾರಿಗಳು ಒಬ್ಬರೇ ಭಾಸ್ಕರ್ ರೈ, ಆ ಕೇಸಲ್ಲಿ ಭಾಸ್ಕರ್ ರೈ, ಈ ಕೇಸಲ್ಲಿನೂ ಭಾಸ್ಕರ್ ರೈ. ನೋಡಿ, ಆನೆ ಮೌತ ಅವನ ತಂಗಿನೇ ಯಮುನಾ, ಆನೆ ಮೌತ ಅವ್ರದ್ದು ಅಲ್ಲಿ ಒಂದು 6 ಗುಂಟೆ ಜಮೀನಿರುತ್ತೆ, ಅದು ಪ್ರೈಮ್ ಲೊಕೇಶನ್. ಆ ಲೊಕೇಶನ್ನಲ್ಲಿ ಈಗ ಅಯೋಧ್ಯ ರೆಸಾರ್ಟ್ ಇದೆ, ಓನರ್ಶಿಪ್ ಯಾರು? ಅವಂದು ಅದು ಪಿತ್ರಾಜ್ ಸ್ವತ್ತು. ಆನೆ ಮೌತಂದು ಪಿತ್ರಾಜ್ ಸ್ವತ್ತು. ಅವ್ರ ತಾತ, ಅವರ ಅಪ್ಪ ಇವರೆಲ್ಲ ಅಲ್ಲೇ ಬದುಕಿದ್ದದ್ದು. ಅವರಿಬ್ಬರು ಕೊಲೆ ಆಗ್ತಾರೆ. ಈಗ ಎಲ್ಲರೂ ಹೇಳೋದೇನೆಂದರೆ ಅದನ್ನು ಮಾರಾಟ ಮಾಡಿ ಅಂತ ಕೇಳಿದ್ರು, ಬಿಟ್ಕೊಟ್ಟಿಲ್ಲ, ಆ ಕಾರಣದಿಂದ ಕೊಲೆ ಆದ್ರಂದು.